ಹಲೋ ಎವ್ರಿವನ್, ದಿಸ್ ಇಸ್ ದೀಪ್ತಿ. ಸೊ ಇವತ್ತು ನಾನು MCQ ಪಾರ್ಟ್ 3 ಕ್ವಶನ್ಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಒನ್ ನೋಡೋಣ. ಟ್ರಾನ್ಸಿಷನ್ ಮೆಟಲ್ಸ್ ಯೂಶುವಲಿ ಎಕ್ಸಿಬಿಟ್ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಇನ್ ದೇರ್. ಸೊ ನೋಡಿ, ನಾನು ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ನ ಆ್ಯಡ್ ಮಾಡಿದ್ದೀನಿ. ಸೊ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ. ಕಾನ್ಸೆಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಕಾನ್ಸೆಪ್ಟ್ ಮೇಲೆ ನಾನು ಕ್ವಶನ್ಸ್ ಇಲ್ಲಿ ಅಪ್ಲೈ ಮಾಡಿರೋದು. ಈಗ ಫಸ್ಟ್ ಕ್ವಶನ್ ನಾನು ಏನು ಹೇಳ್ತಿದ್ದೀನಿ ಅದು ಕಾನ್ಸೆಪ್ಟ್ ವೈಸ್. ಸೊ ಕಾನ್ಸೆಪ್ಟ್ ಅಲ್ಲಿ ಇರೋದು ಇದನ್ನ ನೀವು ಕೀ ಪಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಈ ಕ್ವಶನ್ಗಿಂತ ಈ ಟ್ರಾನ್ಸಿಷನ್ ಎಲಿಮೆಂಟ್ ಆಕ್ಸಿಡೇಷನ್ ಸ್ಟೇಟ್ನ ಯಾವ್ದ್ರ ಜೊತೆ ಹೈಯೆಸ್ಟ್ ತೋರಿಸುತ್ತೆ ಅನ್ನೋದು ಗೊತ್ತಿರಬೇಕು ಫಸ್ಟ್ ಥಿಂಗ್. ಸೊ ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಟ್ರಾನ್ಸಿಷನ್ ಯೂಶುವಲಿ ಎಕ್ಸಿಬಿಟ್ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಇನ್ ದೇರ್ ಫ್ಲೋರೈಡ್ಸ್. ಸೊ ಫ್ಲೋರೈಡ್ ಜೊತೆ ಏನಾದ್ರು ಕಂಬೈನ್ ಆಗಿತ್ತು ಅಂತಂದ್ರೆ ಅವಾಗ ಅದು ತೋರಿಸೋದು ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಇದನ್ನ ಎಂಟ್ರಿ ಮಾಡ್ಕೋಬೇಕು, ಇಂಪಾರ್ಟೆಂಟ್ ಇದು. ಸೊ ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ದಿ ಮೋಸ್ಟ್ ಸೂಟೇಬಲ್ ಡಿಸ್ಕ್ರಿಪ್ಷನ್ ಆಫ್ ಟ್ರಾನ್ಸಿಷನ್ ಮೆಟಲ್ಸ್? ಮೋಸ್ಟ್ ಸೂಟೇಬಲ್. ಸೊ ನೀವು ಓದ್ಬಿಟ್ಟು ನೀವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂದ ತಕ್ಷಣ ನೀವು ಅಷ್ಟೊಂದು ಕಾನ್ಸೆಪ್ಟ್ ಓದಿರ್ತೀರ, ಕೆಲವೊಂದು ಪ್ರಾಪರ್ಟೀಸ್ ಓದಿರ್ತೀರ. ಸೊ ಇಟ್ ಶೋಸ್ ಕಲರ್ಡ್ ಪ್ರಾಪರ್ಟಿ ಮತ್ತೆ ಇಟ್ ಶೋಸ್ ಕ್ಯಾಟಲಿಟಿಕ್ ಪ್ರಾಪರ್ಟಿ ಅನ್ನೋದು ಓದಿರ್ತೀರ. ಸೊ ಇದರಲ್ಲಿ ಯಾವ್ದು ಬೆಸ್ಟ್ ಅಂತ ಚೂಸ್ ಮಾಡಬೇಕು. ಲೋ ಮೆಲ್ಟಿಂಗ್ ಪಾಯಿಂಟ್ ಅದು. ಸೊ ನಮಗೆ ಗೊತ್ತು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂದ್ರೆ ಎಲ್ಲ ಮೆಟಲ್ಸ್ ಇಂದ ಆಗಿದೆ. ಅದು ಲೋ ಮೆಲ್ಟಿಂಗ್ ಪಾಯಿಂಟ್ ತೋರಿಸುತ್ತಾ? ಖಂಡಿತ ಅಲ್ಲ. ಆಪ್ಷನ್ ಎ ರಾಂಗ್ ಆನ್ಸರ್ ಅದು. ಸೊ ಅದಾದ್ಮೇಲೆ ಬಿ, ನೋ ಕ್ಯಾಟಲಿಟಿಕ್ ಆಕ್ಟಿವಿಟಿ ಅಂತ ಹೇಳಿದ್ದಾರೆ. ಸೊ ನಿಮಗೆ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಲ್ಲಿ ಐರನ್, ಕೋಬಾಲ್ಟ್, ಕಾಪರ್ ಇದೆಲ್ಲ ಬರುತ್ತೆ. ಇದೆಲ್ಲ ಯಾವುದಕ್ಕೆ ಯೂಸ್ ಆಗುತ್ತೆ? ಸೊ ಕ್ಯಾಟಲಿಸ್ಟ್ ಆಗಿ ಯೂಸ್ ಆಗುತ್ತೆ. ಸೊ ಹಾಗಾಗಿ ಇವ್ರು ಹೇಳ್ತಿದ್ದಾರೆ ಇಲ್ಲಿ ನೋ ಕ್ಯಾಟಲಿಟಿಕ್ ಆಕ್ಟಿವಿಟಿ ಅಂತ ಹೇಳ್ತಿದ್ದಾರೆ. ಇದು ರಾಂಗ್ ಆನ್ಸರ್. ಅದಾದ್ಮೇಲೆ ಇಟ್ ಶೋಸ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಹೇಳ್ತಿದ್ದಾರೆ. ಹೌದಾ, ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ತೋರಿಸ್ತಿದ್ಯಾ? ಎಷ್ಟು? ಕೆಲವೊಂದು 2 ತೋರಿಸುತ್ತೆ, 3, 4, 5, 6 ಅಪ್ ಟು 7, ಕೆಲವೊಂದು 8 ಕೂಡ ತೋರಿಸ್ತಾ ಇದೆ. ಸೊ ಹಾಗಾಗಿ 2 to 8 ತನಕ ತೋರಿಸ್ತಿದೆ. ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ತೋರಿಸ್ತಾ ಇದೆ. ಹೌದು. ಅದಾದ್ಮೇಲೆ ಆಪ್ಷನ್ ಡಿ ನು ಒಂದ್ಸತಿ ಚೆಕ್ ಮಾಡೋಣ. ಎಕ್ಸಿಬಿಟ್ ಇನ್ನರ್ಟ್ ಪೇರ್ ಎಫೆಕ್ಟ್. ಇನ್ನರ್ಟ್ ಪೇರ್ ಎಫೆಕ್ಟ್ ಎಲ್ಲಾ ಎಲಿಮೆಂಟ್ಸ್ ತೋರಿಸಲ್ಲ, ಕೆಲವೊಂದು ಎಲಿಮೆಂಟ್ಸ್ ಮಾತ್ರ ತೋರಿಸುತ್ತೆ. ಸೊ ಇದೆರಡು ನಿಮಗೆ ಆಪ್ಷನ್ ಆಗುತ್ತೆ. ಬಟ್ ಇದೆರಡರಲ್ಲಿ ಯಾವುದು ಸೂಟೇಬಲ್ ಅನ್ನೋದು ನೋಡ್ಕೋಬೇಕು. ಸೊ ದಟ್ ಈಸ್ ಸೂಟೇಬಲ್ ಆನ್ಸರ್ ಈಸ್ ಆಪ್ಷನ್ ಸಿ, ಓಸ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್. ನಿಮಗೆ ಜಿಂಕ್ ಮಾತ್ರ ಒಂದೇ ಒಂದು ಆಕ್ಸಿಡೇಷನ್ ಸ್ಟೇಟ್ ತೋರಿಸೋದು, ಹಾಗೆ ಸ್ಕ್ಯಾಂಡಿಯಂ ಒಂದು ತೋರಿಸ್ತಾ ಇದೆ. ಇನ್ನು ಮಿಕ್ಕಿದೆಲ್ಲ ವೇರಿಯಬಲ್ ತೋರಿಸ್ತಾ ಇದೆ 3D ಸೀರೀಸ್ ಅಲ್ಲಿ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್ ಹೋಗೋಣ. The most stable oxidation state of iron. ಸೊ ಸ್ಟೇಬಲ್ ಆಕ್ಸಿಡೇಷನ್ ಸ್ಟೇಟ್ ಅಂದ್ರೆ ಏನು? ಒಂದು ಹಾಫ್ ಫಿಲ್ಡ್ ಆಗಿದೆ ಸ್ಟೇಬಲ್ ಅಂತ ಕರಿತೀವಿ. ಇಲ್ಲಾಂದ್ರೆ ಕಂಪ್ಲೀಟ್ಲಿ ಫಿಲ್ಡ್ ಆಗಿರ್ಬೇಕು ಡಿ ಆರ್ಬಿಟಲ್, ಅವಾಗ ಸ್ಟೇಬಲ್ ಅಂತ ಕರಿತೀವಿ. ಸೊ ಇವಾಗ ಹೇಗಿದ್ರೆ ಐರನ್ ಸ್ಟೇಬಲ್ ಅಂತ ಇರಬಹುದು ಅಂತ ನೋಡೋಣ. Fe2+ ಫಾರ್ಮುಲಾ, Fe3+ ಫಾರ್ಮುಲಾ, Fe-2 Fe-3 ಅನ್ನೋದನ್ನ ಚೆಕ್ ಮಾಡೋಣ. ಸೊ Fe2+ ಗೆ ಒಂದ್ಸತಿ ನೋಡೋಣ. Fe2+ ಅಂದ ತಕ್ಷಣ ಏನಾಯ್ತು? 2 ಎಲೆಕ್ಟ್ರಾನ್ಸ್ ತೆಗೆದ್ವಿ, ಇಲ್ಲಿ 3D 6 ಆಯ್ತು, ಸ್ಟೇಬಲ್ ಅಲ್ಲ. ನೆಕ್ಸ್ಟ್ Fe3+ ಅಂತ ಹೇಳಿದ್ದಾರೆ. Fe3+ ಅಂದ ತಕ್ಷಣ ಇಲ್ಲಿಂದ 2 ತೆಗ್ದು, ಇಲ್ಲಿಂದ 1 ತೆಗ್ದೆ, ಅದು 3D 5 ಆಯ್ತು. ಸೊ 3D 5 ನೋಡಿ ಸ್ಟೇಬಲ್ ಕಾಣಿಸ್ತಾ ಇದೆ. ಹಾಗೆ ಬೇರೆದು ಚೆಕ್ ಮಾಡೋಣ. Fe-2 ಅಂತ ಹೇಳಿದ್ದಾರೆ. -2 ಅಂದ್ರೆ ಆಡ್ ಮಾಡೋದು. ಈಗ Fe-2 ಅಂದ್ರೆ ಇಲ್ಲಿ 2 ಇದೆ, ಇಲ್ಲಿ 6 ಇದೆ, ಇದಕ್ಕೆ ಇನ್ನೆರಡು ಆಡ್ ಮಾಡ್ತೀವಿ. 6 ಅಂದ್ರೆ 7, 8 ಆಯ್ತು. ಇದಾಗುತ್ತಾ? ಕಂಪ್ಲೀಟ್ ಫಿಲ್, ಇದು ಬರಲಿಲ್ಲ. ನೆಕ್ಸ್ಟ್ Fe-3 -3 ಅಂದ್ರೆ 3D 9 ಆಯ್ತು, ಇದು ಕೂಡ ಆಗಲ್ಲ. ಸೊ ಹಾಗಾಗಿ ನಿಮ್ಗೆ ಯಾವ್ದು ಸಿಗ್ತಿದೆ? 3D 5 ಹಾಫ್ ಫಿಲ್ಡ್ ಬರ್ತಿದೆ. ಹಾಗಾಗಿ Fe3+ ಇಸ್ ದಿ ರೈಟ್ ಆನ್ಸರ್. ಸೊ ಈ ತರ ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ಫೋರ್ತ್ ಒನ್, ಫಾರ್ಮೇಶನ್ ಆಫ್ ಇಂಟರ್ಸ್ಟೀಷಿಯಲ್ ಕಾಂಪೌಂಡ್. ಸೊ ಇದನ್ನ ಥಿಯರಿ ಪಾರ್ಟ್ ಅಲ್ಲಿ ಓದಿದ್ದೀರಾ. ನಿಮಗೆ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಇಂಟರ್ಸ್ಟೀಷಿಯಲ್, ಕಲರ್ ಕಾಂಪೌಂಡ್, ಕ್ಯಾಟಲಿಟಿಕ್ ಆಕ್ಟಿವಿಟಿ, ಅಲಾಯ್ ಫಾರ್ಮೇಶನ್ ಇದೆಲ್ಲ ಇಂಪಾರ್ಟೆಂಟ್ ಅಂತ ಇತ್ತು. ಸೊ ಅದರಲ್ಲಿ ಪ್ರಾಪರ್ಟೀಸ್ ಓದಿರ್ತೀರಾ, ಆ ಪ್ರಾಪರ್ಟೀಸ್ ಇಲ್ಲಿ ಯೂಸ್ ಆಗುತ್ತೆ. ಇಂಟರ್ಸ್ಟೀಷಿಯಲ್ ಕಾಂಪೌಂಡ್ಸ್ ಮೇಕ್ ಟ್ರಾನ್ಸಿಷನ್ ಮೆಟಲ್ಸ್. ಏನ್ ಮಾಡುತ್ತೆ ಇಂಟರ್ಸ್ಟೀಷಿಯಲ್ ಕಾಂಪೌಂಡ್ಸ್? ಸೊ ಕಾರ್ಬನ್, ಹೈಡ್ರೋಜನ್, ನೈಟ್ರೋಜನ್ ಎಲ್ಲ ಇಂಪಾರ್ಟೆಂಟ್ ಏನು ಇಂಟರ್ಸ್ಟೀಷಿಯಲ್ ಕಾಂಪೌಂಡ್ ಅಲ್ಲಿ. ಇಂಟರ್ಸ್ಟೀಷಿಯಲ್ ಕಾಂಪೌಂಡ್ ಬರ್ತಿದ್ದಂಗೆ ಒಂದು ಮೆಟಲ್ ಅಲ್ಲಿ ಸೊ ಈ ತರ ಆಟಮ್ಸ್ ಇರುತ್ತೆ, ಮಧ್ಯ ಗ್ಯಾಪ್ಸ್ ಇರುತ್ತೆ. ಆ ಗ್ಯಾಪ್ ಅಲ್ಲೆಲ್ಲ ನಿಮಗೆ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಬಂದು ಕೂತ್ಕೊಳ್ಳುತ್ತೆ. ಕೂತ್ಕೊಂಡಾಗ ಏನಿರುತ್ತೆ, ಆ ಮೆಟಲ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ.
ಇನ್ನೂ ಕೂಡ ಜಾಸ್ತಿ ಸ್ಟ್ರಾಂಗ್ ಆಗುತ್ತೆ. ಹಾಗಾದ್ರೆ ಇಷ್ಟು ಆಪ್ಷನ್ ಯಾವ್ದು ಕರೆಕ್ಟ್ ಆನ್ಸರ್ ಅಂತ ನೋಡಬೇಕು. ಸೊ ಮೋರ್ ಸಾಫ್ಟ್ ಅಂತ ಹೇಳಿದ್ರೆ ಇದು ತಪ್ಪು. ಸೊ ಆಪ್ಷನ್ ಬಿ ಮೋರ್ ಡಕ್ಟೈಲ್ ಅಂತ ಹೇಳ್ತಿದ್ದೀನಿ. ಇದೇನು ಅಂತ ಹೇಳಿದ್ರೆ 10th ಅಲ್ಲಿ ಕೂಡ ಓದಿದ್ರೆ ಡಕ್ಟೈಲ್ ಅಂಡ್ ಮ್ಯಾಲಿಬಿಲಿಟಿ ಅನ್ನೋದು. ಸೊ ಒಂದು ಮೆಟಲ್ನ ನಾವು ವೈರ್ ಫಾರ್ಮ್ ಕನ್ವರ್ಟ್ ಮಾಡೋದು, ಒಂದು ವೈರ್ ಫಾರ್ಮ್ ಕನ್ವರ್ಟ್ ಮಾಡೋದು, ಅದನ್ನ ಡಕ್ಟೈಲ್ ಅಂತ ಕರಿತೀವಿ. ಬಟ್ ಈ ಆಪ್ಷನ್ ಕೂಡ ನಮ್ಗೆ ಇಲ್ಲಿ ಆಗಲ್ಲ. ಇಲ್ಲಿ ಏನಾಗ್ತಿದೆ ಅಂತ ಅಂದ್ರೆ, ಸೊ ಮೆಟಲ್ಸ್ ಅಲ್ಲಿರೋ ಆಟಮ್ಸ್ ಮತ್ತೆ ಎಲ್ಲೂ ಗ್ಯಾಪ್ ಇದೆಯೋ ಆ ಗ್ಯಾಪ್ ನ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ ಫಿಲ್ ಅಪ್ ಮಾಡಿ ಏನ್ ಮಾಡ್ತಿದೆ ಆ ಸಬ್ಸ್ಟೆನ್ಸ್ ನ ಹಾರ್ಡ್ ಮಾಡ್ತಾ ಇದೆ. ಹಾಗಾಗಿ ಆಪ್ಷನ್ ಸಿ ಬರುತ್ತೆ ನಿಮಗೆ, ಮೋರ್ ಹಾರ್ಡ್. ಸೊ ಮೋರ್ ಮೆಟಾಲಿಕ್ ಅಂತ ಹೇಳಿದರೆ ಈ ಆಪ್ಷನ್ ಕೂಡ ಬರಲ್ಲ, ಮೋರ್ ಹಾರ್ಡ್ ಅನ್ನೋದು. ಸೊ ಈ ಆಪ್ಷನ್ ಗೊತ್ತಾಗಬೇಕು ಅಂತಂದ್ರೆ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಇದೆಲ್ಲ ಪ್ರಾಪರ್ಟಿ ಓದ್ಕೋಬೇಕು. ಇದು ಮತ್ತೆ ಅಲಾಯ್ ಪ್ರಾಪರ್ಟೀಸ್ ಕೂಡ ಓದ್ಕೊಳ್ಳಿ, ಅದ್ರ ಮೇಲೆ ಕ್ವಶನ್ಸ್ ಇರುತ್ತೆ. ಸೊ ನೆಕ್ಸ್ಟ್ 5th ಒನ್ಗೆ ಹೋಗೋಣ. ಟ್ರಾನ್ಸಿಷನ್ ಎಲಿಮೆಂಟ್ ಶೋಸ್ ಕ್ಯಾಟಲಿಟಿಕ್ ಪ್ರಾಪರ್ಟಿ ಬಿಕಾಸ್. ನೋಡಿ ಕ್ಯಾಟಲಿಟಿಕ್ ಪ್ರಾಪರ್ಟಿ ಯಾಕೆ ತೋರಿಸ್ತಾ ಇದೆ, ನಾನು ಆಗ್ಲೇ ಹೇಳಿದೆ ಇದ್ರ ಬೇಸಿಸ್ ಮೇಲೆ ಕ್ವಶನ್ಸ್ ಇರುತ್ತೆ ಅಂತ. ದೇ ಆರ್ ಸ್ಮಾಲ್ ಇನ್ ಸೈಜ್ ಅನ್ನೋದಕ್ಕೆ ಕೆಟಾಲಿಟಿಕ್ ಪ್ರಾಪರ್ಟಿ ತೋರಿಸ್ತಾ ಇರೋದು. ಇಲ್ಲಾಂದ್ರೆ ದೇ ಆರ್ ವೆರಿ ಹಾರ್ಡ್ ಅನ್ನೋದಕ್ಕೆ ದೇ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್, ದೇ ಹ್ಯಾವ್ ವೇಕೆಂಟ್ ಡಿ ಆರ್ಬಿಟಲ್. ಸೊ ಆಪ್ಷನ್ ಡಿ ಆನ್ಸರ್. ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಬೋದು ಇದ್ರದ್ದು ಪ್ರಾಪರ್ಟೀಸ್ ನ ಓದ್ಕೊಂಡ್ರೆ. ಸೊ ಹಾಗಾಗಿ ಕಾನ್ಸಂಟ್ರೇಟ್ ಮಾಡಿ ಪ್ರಾಪರ್ಟೀಸ್ ಮೇಲೆ. ದೇ ಹ್ಯಾವ್ ವೇಕೆಂಟ್ ಡಿ ಆರ್ಬಿಟಲ್, ಇಂಪಾರ್ಟೆಂಟ್. Next 6th one, which of the following oxidation state is common for all lanthanides? So lanthanides the common oxidation state ಯಾವುದು ಅಂತಾನೆ +3. ಸೊ ಇದು ಗೊತ್ತಿರುತ್ತೆ ನಿಮಗೆ, +3 ಕಾಮನ್ ಆಕ್ಸಿಡೇಷನ್ ಸ್ಟೇಟ್. ಥಿಯರಿ ಪಾರ್ಟ್ ಅಲ್ಲಿ ಕೇಳ್ತಿದ್ರು ಈ ಕ್ವಶನ್. ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ ಎಕ್ಸ್ ಅಂತಾನೆ ಜನರಲ್ ಆಗಿ ತಗೊಂಡಿರೋದು ಇದು ಎಕ್ಸ್. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ ಇಸ್ ಎಕ್ಸ್ ಇನ್ 3+ ಆಕ್ಸಿಡೇಷನ್ ಸ್ಟೇಟ್. ಇನ್ 3+ ಆಕ್ಸಿಡೇಷನ್ ಸ್ಟೇಟ್. ಇವಾಗ ಏನು ಹೇಳ್ತಿದ್ದಾರೆ, 3+ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಿದೆ ಇದ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದ್ರೆ ಅರ್ಗಾನ್ 3d5. ಅರ್ಥ ಮಾಡ್ಕೋಬೇಕು ಕ್ವಶನ್. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ ಎಕ್ಸ್ ಇನ್ 3+ ಆಕ್ಸಿಡೇಷನ್ ಸ್ಟೇಟ್ ಈಸ್ ಅರ್ಗಾನ್ 3d5 ಅಂತ ಹೇಳಿದ್ದಾರೆ. ಹಾಗಾದ್ರೆ ವಾಟ್ ಈಸ್ ಇಟ್ಸ್ ಅಟಾಮಿಕ್ ನಂಬರ್? ಹಾಗಾದ್ರೆ ಇದು ಅಟಾಮಿಕ್ ನಂಬರ್ ಏನು, ಒರಿಜಿನಲ್ ಅಟಾಮಿಕ್ ನಂಬರ್. ಇದು ನಾವು ಬರ್ದಿರೋದೇನು ಅಯಾನ್ ಫಾರ್ಮ್ ಅಲ್ಲಿ ಬರ್ದಿದೀವಿ. 3+ ಅಂದ್ರೆ 3 ಎಲೆಕ್ಟ್ರಾನ್ಸ್ ತೆಗೆದ್ಮೇಲೆ ಬರ್ದಿರೋದು. ಈಗ ಒರಿಜಿನಲ್ ಅಟಾಮಿಕ್ ನಂಬರ್ ಏನಾಗಿರ್ಬೋದು ಇದ್ರದ್ದು? ಓಕೆ, ಅರ್ಗಾನ್ ಅಂದ್ರೆ 18 ಎಲೆಕ್ಟ್ರಾನ್ಸ್, ಇಲ್ಲಿ +5 ಬಂತು. ಅದ್ರ ಜೊತೆ ಇಲ್ಲಿ 3 ಎಲೆಕ್ಟ್ರಾನ್ಸ್ ತೆಗ್ದಾಕಿದ್ದಾರೆ. ಆ 3 ಎಲೆಕ್ಟ್ರಾನ್ಸ್ ನಾವು ಆಡ್ ಮಾಡ್ಕೊಳ್ಳೋಣ. ಹಾಗಾದ್ರೆ ಟೋಟಲ್ ಎಷ್ಟು ಬರುತ್ತೆ ಅಂತ ನೋಡೋಣ. 18, 19, 20, 21, 22, 23, 24, 25, 26. ಸೊ 26 ಬರ್ತಾ ಇದೆ. ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ಈ ಕ್ವಶನ್. ಸೊ ನೆಕ್ಸ್ಟ್ 8th ಒನ್, ಜರ್ಕೋನಿಯಂ ಅಂಡ್ ಹಾಫ್ನಿಯಂ ಮೇಲೆ ಕ್ವಶನ್ಸ್ ಬರುತ್ತೆ ಅಂತ ಹೇಳಿದೆ ಲ್ಯಾಂಥನೈಡ್ ಕಂಟ್ರಾಕ್ಷನ್ ಅಲ್ಲಿ. ಸೊ ನೋಡಿ 8th ಒನ್, although zirconium belongs to 4D series and hafnium belongs to 5D series, even then they show similar physical and chemical property because ಅಲ್ಲಿ ಏನು ಹೇಳ್ತಿದ್ದಾರೆ, ಜರ್ಕೋನಿಯಮ್ ಮತ್ತೆ ಹಾಫ್ನಿಯಂ. ಜರ್ಕೋನಿಯಂ ಬಂದು ಬೇರೆ ಸೀರೀಸ್, ಹಾಫ್ನಿಯಂ ಇನ್ನೊಂದು ಸೀರೀಸ್, ಎರಡು ಬೇರೆ ಬೇರೆ ಸೀರೀಸ್ ಅಲ್ಲಿ ಇರೋದು. ಆದ್ರೆ ಅದು ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟಿ ಸೇಮ್ ಇರುತ್ತೆ. ಯಾಕೆ ಅಂತಂದ್ರೆ ಸೊ ಡ್ಯೂ ಟು ಲ್ಯಾಂಥನೈಡ್ ಕಂಟ್ರಾಕ್ಷನ್ ಅಂತ ಕರಿತೀವಿ. ಸೊ ಬಿಕಾಸ್ ಆಫ್ ಸಿಮಿಲರ್ ಅಟಾಮಿಕ್ ರೇಡಿಯಸ್. ಆಪ್ಷನ್ ಸಿ ಇದನ್ನ ನೆನ್ಪಿಟ್ಕೊಂಡಿರ್ಬೇಕು. ಇದೆರಡಕ್ಕೂ ಆ ಎರಡು ಸೀರೀಸ್ಗೂ ಅಟಾಮಿಕ್ ರೇಡಿಯಸ್ ಸೇಮ್ ಇರುತ್ತೆ. ಹಾಗಾಗಿ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಕೂಡ ಒಂದೇ ತರ ಇರುತ್ತೆ, ಚೇಂಜಸ್ ಆಗಲ್ಲ. ನೆಕ್ಸ್ಟ್ 9th ಒನ್, ವೈ ಡಿ ಬ್ಲಾಕ್ ಎಲಿಮೆಂಟ್ಸ್ ಫಾರ್ಮ್ಸ್ ಕಾಂಪ್ಲೆಕ್ಸ್. ನೋಡಿ ಇದು ಕೂಡ ಪ್ರಾಪರ್ಟಿ ಇದೆ ಕ್ವಶನ್ಸ್. ಪ್ರಾಪರ್ಟೀಸ್ ಯಾಕೆ ಕಾಂಪ್ಲೆಕ್ಸ್ ಫಾರ್ಮೇಶನ್ ಮಾಡುತ್ತೆ ಅನ್ನೋದು ಇದು ಕೂಡ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ. ಯಾಕಂದ್ರೆ ಇದು ಪ್ರಾಪರ್ಟೀಸ್ ಆಗಿರೋದ್ರಿಂದ ಇಲ್ಲಿ ಎಕ್ಸ್ಪ್ಲನೇಷನ್ ಕಿಂತ ನೀವು ಆ ಪ್ರಾಪರ್ಟೀಸ್ ಓದ್ಕೊಡ್ಬೇಕು, ಅವಾಗ ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಬೋದು. ಡ್ಯೂ ಟು ಸ್ಮಾಲ್ ಸೈಜ್ ಅಂಡ್ ಹೈ ನ್ಯೂಕ್ಲಿಯರ್ ಚಾರ್ಜ್. ಸೊ ಚಾರ್ಜ್ ಜಾಸ್ತಿ ಮತ್ತೆ ಸ್ಮಾಲ್ ಸೈಜ್ ಆಗಿರೋದ್ರಿಂದ ನಿಮಗೆ ಕಾಂಪ್ಲೆಕ್ಸಸ್ ಫಾರ್ಮೇಶನ್ ಆಗುತ್ತೆ. ಸೊ ನೆಕ್ಸ್ಟ್ 10th ಒನ್, ದ ಕಲರ್ ಆಫ್ ಅ ಟ್ರಾನ್ಸಿಷನ್ ಮೆಟಲ್ ಕಾಂಪೌಂಡ್ ಇಸ್ ಡ್ಯೂ ಟು. ಸೊ ಕಲರ್ ಆಫ್ ಟ್ರಾನ್ಸಿಷನ್, ಯಾಕೆ ಕಲರ್ ತೋರಿಸುತ್ತೆ? ಟ್ರಾನ್ಸಿಷನ್ ಮೆಟಲ್ಸ್. ಸೊ ಇದು ಕೂಡ ಕಾನ್ಸೆಪ್ಟ್ ಮಾಡ್ಬೇಕಾದ್ರೆ ಹೇಳ್ತಾ ಏನೇ ಬಂದಿದ್ದೀನಿ. ಮೇನ್ ಆಗಿ ಕಲರ್ ತೋರಿಸ್ಬೇಕಂದ್ರೇನು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರಬೇಕು. ಎಲ್ಲಿರಬೇಕು? ಡಿ ಆರ್ಬಿಟಲ್ಸ್ ಅಲ್ಲಿ ಇರಬೇಕು. ಹಾಗಾಗಿ ಇಷ್ಟು ಆಪ್ಷನ್ ಯಾವ್ದು ಬರುತ್ತೆ? ಕಂಪ್ಲೀಟ್ NS ಸಬ್ಶೆಲ್ ಬರುತ್ತಾ? ಬರಲ್ಲ. ಸ್ಮಾಲ್ ಸೈಜ್ ನೋ. ಇನ್ಕಂಪ್ಲೀಟ್ಲಿ N-1 ಡಿ ಶೆಲ್. ನೋಡಿ
D shell. So option C is the right answer. Incompletely filled d orbital or unpaired electron. ಅನ್ಪೇರ್ಡ್ ಎಲೆಕ್ಟ್ರಾನ್ ಅಂತಾನು ಹೇಳ್ಬೋದು. ಇಲ್ಲಾಂದ್ರೆ ಕಲರ್ ತೋರಿಸ್ಬೇಕಂದ್ರೆ ಇನ್ನೊಂದು ಡಿ ಡಿ ಟ್ರಾನ್ಸಿಷನ್ ಆಗಬೇಕು. ಈ ಪಾಯಿಂಟ್ ನ ನೆನ್ಪಿಟ್ಕೊಳ್ಳಿ, ಡಿ ಡಿ ಟ್ರಾನ್ಸಿಷನ್ ಆರ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇನ್ ಡಿ ಆರ್ಬಿಟಲ್ ಇತ್ತು ಅಂದ್ರೆ ಕಲರ್ ತೋರಿಸುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ವಿಡಿಯೋ. ಸೊ ನೆಕ್ಸ್ಟ್ ಕ್ವಶನ್ಸ್ನ ನಾನು ನೆಕ್ಸ್ಟ್ ಪಾರ್ಟಲ್ಲಿ ಮಾಡ್ತಿದ್ದೀನಿ. ಇಷ್ಟು ಇವತ್ತು ಮಾಡಿರೋ ಕ್ವಶನ್ಸ್ ಅಲ್ಲಿ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.